ಮಂತ್ರಪುಷ್ಪ ಮತ್ತು ದೇಜಪರಾಧ ಕ್ಷಮಾಪಣ ಸ್ತೋತ್ರಗಳೆಲ್ಲ ಏಕಶ್ರುತಿಗೆ ಮಕ್ಕಳ ಬಹಳ ಸುಶ್ರಾವ್ಯವಾಗಿ ಹೇಳಿಸುವಾಗ ಎಲ್ಲರಿಗೂ ಎಲ್ಲ ಪಿತರರಿಗೂ ತುಂಬ ಖುಷಿಯಾಗಿತ್ತು. ಆಯೋಜಕರಿಗೂ ಕೃತಾರ್ಥತೆಯ ಭಾವ ಉಂಟಾಗಿತ್ತು. ಅದರ ಮುಕ್ತಾಯದ ಹೊತ್ತಿಗೆ ನಾವು ಇಲ್ಲಿಂದು ಜಗನ್ಮಾತೆಯ ದುರ್ಗಾದೇವಿಯ ಆರಾಧನೆ ಮಾಡಿದ್ದು ಮತ್ತು ಮಾತೃ ಭೋಜನ ಹೇಳ್ತಾ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ದೇವಿ ಸ್ವರೂಪವಾದ ಮಾತೆಯರು ಶಿವಸ್ವರೂಪಿಯಾದ ವೇದಾಧ್ಯಾಯ ಮಾಡುವಕ್ಕೆ ಈ ಭೋಜನದ ಈ ವ್ಯವಸ್ಥೆಯಲ್ಲಿ ಧಾರ್ಮಿಕ ಹಿನ್ನೆಲೆ ತಿಳಿಸಿಕೊಳ್ಳೆ ನಮ್ಮೊಟ್ಟಿಗೆ ಕೂಟೇರು ರಾಮಕೃಷ್ಣ ಭಟ್ ಇದ್ದವು. ಅವು ವೇದಾಧ್ಯಯನವನ್ನು ಮುಗಿಸಿ ವ್ಯಾಕರಣಶಾಸ್ತ್ರವನ್ನು ಅಭ್ಯಾಸ ಮಾಡಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಅಲ್ಲಿ ಉನ್ನತ ಹುದ್ದೆಯಲ್ಲಿದ್ದೆವು. ವೈಸ್ ಚಾನ್ಸಲರ್ ಇವ್ಯಾಲ್ಯೂಯೇಷನ್, ಕುಲಸಚಿವ ಮೌಲ್ಯಮಾಪನ ಅದರಲ್ಲಿದ್ದೆವು. ಅವರ ಕುಟುಂಬದವರಿದ್ದೆವು. ಅವರ ಮಗಂದೇ ಇಲ್ಲಿ ವೇದಾಧ್ಯಯನಕ್ಕೆ ಬಂದ ಭಾಳ ಇಲಾಖೆಯಲ್ಲಿ ಆಗಿ ಹೋಗಿದ್ದೆವು. ಧಾರ್ಮಿಕ ಹಿನ್ನೆಲೆಯ ಬಗ್ಗೆ ತಿಳಿಸಲೇ ಒಂದು ಸಮಯದ ಮಿತಿಯಲ್ಲಿ ಮಾತಾಡಿಕೊಳ್ಳಿ ಅವರ ಹತ್ರ ಆಯೋಜಕರ ಪರವಾಗಿ ವಿನಂತಿ ಮಾಡ್ತಾ ಇದ್ದೆ. ನಮಸ್ತಸ್ಯೈ ನಮೋ ನಮಃ. ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳ ಸಲ್ಲಿಸಿ, ಸದ್ಗುರು ಶ್ರೀಧರ ಸ್ವಾಮಿಗಳವರ ಚರಣ ಕಮಲಂಗಕ್ಕೆ ವಂದಿಸಿ, ಶ್ರದ್ಧಾನಂದ ಸ್ವಾಮಿಗಳ ಚರಣ ಕಮಲಂಗಕ್ಕೆ ವಂದಿಸಿ, ಅತ್ಯಂತ ಪವಿತ್ರವಾದಂತಹ ಈ ಕ್ಷೇತ್ರದಲ್ಲಿ ಅತ್ಯಂತ ಪುಣ್ಯೋತ್ತಮವಾದಂತಹ ದುರ್ಗಾ ಪೂಜೆಯ ಸಂದರ್ಭದಲ್ಲಿ ಮಾತೃ ಭೋಜನ ಹೇಳುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವಿದ್ದು, ದುರ್ಗಾ ಪೂಜೆ ಹೇಳಿದರೆ ದೇವಿಯ ಪೂಜೆ. ದುರ್ಗಾ ಹೇಳುವ ಶಬ್ದಕ್ಕೆ ಕಷ್ಟವ ನಿವಾರಣೆ ಮಾಡುವವಳು ಹೇಳಿ ಅರ್ಥ. ದುರ್ಗತಿ ಅಂದರೆ ನವಗಿಪ್ಪಂತಹ ಕಷ್ಟವ ದೂರ ಮಾಡುವುದಕ್ಕೆ ಅದರ ದೇವಿಗೆ ದುರ್ಗೆ ಹೇಳಿ ಹೆಸರು. ನಮಗಿಪ್ಪಂತಹ ಎಲ್ಲ ಕಷ್ಟಗಳ ದೂರ ಮಾಡುವಂತಹ ದುರ್ಗೆಯ ನಾವಿಂದು ಪೂಜೆ ಮಾಡ್ತಾ ಇದ್ದು, ಆ ಪೂಜೆ ಮಾಡುವಂತಹ ದೇವಿಗೆ ನಮ್ಮ ಇಲ್ಲಿಯ ವಟುಗಳ ಅಭ್ಯರ್ಥ ಮಾಡಿದಂತಹ ವಿವಿಧ ನೈವೇದ್ಯ ವಸ್ತುಗಳ ಸಮರ್ಪಣೆ ಮಾಡಿದ್ದು. ಮಾತೃ ಕೈಯಿಂದ ಅದು ಸಿದ್ಧವಾಗಿ ತಾಯಂದಿರು ಅದನ್ನು ಸಿದ್ಧಪಡಿಸಿ ದುರ್ಗೆಗೆ ಸಮರ್ಪಣೆ ಮಾಡಿದ್ದವು. ಸಮರ್ಪಣೆ ಮಾಡಿದಂತಹ ಆ ಪವಿತ್ರವಾದಂತಹ ನೈವೇದ್ಯವ ಶಿವಸ್ವರೂಪವಾದ, ಎಂತದಕ್ಕೆ ಶಿವಸ್ವರೂಪ ಅಂದರೆ ವೇದಶಿವೋ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ. 6 ವೇದಾಧ್ಯಯನ ಮಾಡ್ತಾನೋ ಅವ ಸದಾಶಿವ ಈಶ್ವರ ಹೇಳಿ ನಮ್ಮ ಹಿರಿಯರು ಹೇಳಿದ್ದು. ವೇದಾಧ್ಯಯನ ಮಾಡುವ ಈ ವಟುಗ ಎಲ್ಲರೂ ಕೂಡ ಪರಮೇಶ್ವರನ ಸ್ವರೂಪಂಗ. ಆ ಈಶ್ವರಂಗೆ ಈ ದೇವಿಯ ನೈವೇದ್ಯದ ಈ ಪ್ರಸಾದ ತಾಯಿಯಂದಿರ ಮೂಲಕ ಈಗ ಅರ್ಪಣೆ ಅಪ್ಪಲಿದ್ದು ಅತ್ಯಂತ ಪವಿತ್ರವಾದಂತಹ ಸಂದರ್ಭ. ದೇವಿಗೆ ಸಮರ್ಪಣೆ ಮಾಡಿ ಆ ಪ್ರಸಾದವ ತಾಯಿಯಂದ್ರು ಸ್ವತಃ ಶಿವಸ್ವರೂಪಿ ವಟುವಕ್ಕೆ ಅರ್ಪಣೆ ಮಾಡುವಂತಹ ಸಂದರ್ಭ ಮಾತೃ ಭೋಜನ. ಎಲ್ಲ ಮಕ್ಕಳುವುದೇ ಹೊಂದಿದ್ದು ಉಪನಯನದ ಸಂದರ್ಭದಲ್ಲಿ ಮಾತೃ ಭೋಜನ ಹೇಳಿ ಮಾಡಿಸುತ್ತವೆ. ಉಪನಯನ ಮಾಡಲೇ ಕರ್ಕೊಂಡು ಹೋಗಬೇಕಾದ್ರೆ ಮೊದಲು ಹಾಲು ಪಾಯಸ ಉಣಿಸಿದ್ದು ನಿಮಗೆಲ್ಲ ನೆನಪಿದ್ದ? ಅದು ಮಾತೃ ಭೋಜನ ಹೇಳಿ ಹೆಸರು. ಸಣ್ಣ ಮಕ್ಕಳಿಪ್ಪದ ಹೆತ್ತಲ್ಲಿಂದ ಶುರುವಾಗಿ ಉಪನಯನದ ತನಕ ಆಹಾರವ ಕೊಡುವುದು ಆರು ಹೇಳಿದ್ರೆ ಅಬ್ಬೆಕ್ಕ ಕೊಡುವುದು. ಅಬ್ಬೆ ಯಾವ ರೀತಿಯಲ್ಲಿ ಬೇಕಾದ್ರೂ ಕೊಡ್ಲಕ್ಕು. ಎಲ್ಲಿಯವರೆಗೆ ಹೇಳಿದ್ರೆ ಉಪನಯನ ಅಪ್ಪನ್ನಾರ ಮಕ್ಕಳಿಗೆ ಆಹಾರವ ತಾಯಿಯಂದಿರು ಕೈಯ ಮೂಲಕ ಕೈ ತುತ್ತು ಮಾತೃಭೋಜನ ಕೊಡುವಂಥದ್ದು. ಉಪನಯನದ ಸಂದರ್ಭದಲ್ಲಿ ಆ ದಿನ
ಅಕೇರಿಯಾನ ಕೈ ತುತ್ತು. ಅವನ ಜೀವನದಲ್ಲಿ ಮಾತೃಭೋಜನ ಹೇಳುವಂಥದ್ದು ಅದು ಕೊನೆಯ ತುತ್ತಾಗಿತ್ತು. ಮತ್ತೆ ಅವನ ಉಪನಯನ, ದ್ವಿತೀಯ ಎರಡನೇ ಜನ್ಮ ಪಡೆದ ಉಪನಯನ ಆದ ಮೇಲೆ ಮತ್ತೆ ಅಪ್ಪೆ ಬಾಯಿಗೆ ಹಾಕಲಿಲ್ಲೇ, ಕೈಯಿಂದ ಬಾಯಿಗೆ ಅಪ್ಪೆ ಮಕ್ಕಳಿಗೆ ಹಾಕಲಿಲ್ಲೇ, ಅದು ಅಕೇರಿಯಾನ ಇದಾಗಿತ್ತು. ಹಾಗಾದ ಕಾರಣ ಮಾತೃಭೋಜನ ಹೇಳಿ ಮಾಡಿಸಿತ್ತು. ಆದರೆ ನಾವಿಂದು ಮಾತೃಭೋಜನ ಹೇಳಿ ಮಾಡ್ತಾ ಇದ್ದು ಹೇಗೆ ಹೇಳಿ ಕೇಳಿದ್ರೆ, ಆ ಅಪ್ಪೆ ಉಪನಯನದ ಸಂದರ್ಭದಲ್ಲಿ ಈ ಮಾಣಿಗೆ ಮಾತೃಭೋಜನ ಮಾಡಿಸುವುದರ ನೆನಪು ಆ ಮಾಣಿಗೆ ಯಾವ ದಿನವೂ ಬೇಕು, ಪ್ರತಿದಿನವೂ ಬೇಕು. ಆ ನಿಂದು ಇಷ್ಟು ದೊಡ್ಡ ಆಯಿದೆ, ಆ ನಿಂದು ಇಷ್ಟು ದೊಡ್ಡ ಬೆಳತ್ತೆ ಹೇಳಿ ಆದರೆ ಪ್ರತಿಯೊಬ್ಬನಿಗೂ ಕೂಡ ಯಾವ ಶಕ್ತಿ ಇದ್ದು ಹೇಳಿ ಕೇಳಿಕೊಳ್ಳಾದರೆ ಅಪ್ಪೆ ತಿನ್ನಿಸಿದ ಆಹಾರ, ಅಪ್ಪೆ ಉಣಿಸಿದ ಅಶನಂದಾಗಿ ಆ ನಿಂದಿದ್ದೆ. ಆ ಮಾತೃ ಭೋಜನ ಎನ್ನ ಅಪ್ಪೆ ಎನ್ನ ಅಮ್ಮ ನನಗೆ ಕೊಟ್ಟಂತಹ ಭೋಜನ ಅಂತ ಇದ್ದು, ಅಶನ ಅಂತ ಇದ್ದು, ಆ ನಿಂದು ಈ ರೀತಿಯಾಗಿದ್ದೆ ಹೇಳುವಂತಹ ನೆನಪು ಬೇಕು ಹೇಳುವುದಕ್ಕೆ ಮತ್ತೆ ಮತ್ತೆ ನೆನಪು ಮಾಡಬೇಕಾಗಿ ಮಾತೃ ಭೋಜನ ಅದೇ ಹೆಸರಲ್ಲಿ ಇಂದು ಕಾರ್ಯಕ್ರಮ ಮಾಡಿದ್ದು. ನಾವು ದೇವರ ದುರ್ಗೆಯ ಪೂಜೆ ಮಾಡ್ತಾ ಇದ್ದು ಪ್ರತ್ಯಕ್ಷವಾಗಿ ನಮಗೆ ದೇವರ ನಾವು ಕಂಡಿದ್ದಿಲ್ಲೇ ಹೇಳಿ ನಮ್ಮ ಮನಸ್ಸಿಲಿತ್ತು. ಆದರೆ ನಮ್ಮ ಹಿರಿಯರು ಹೇಳಿದ್ದರು, ನಾವು ಪ್ರತ್ಯಕ್ಷವಾಗಿ ದೇವರ ಕಾಣಬಲೆ ಸಾಧ್ಯ ಇತ್ತು, ಎಡಿತ್ತು ನೋಡೇಳಿತ್ತು. ಎಲ್ಲಿ ಎಡಿತ್ತು ಅಂತ ಹೇಳಿದ್ರೆ, ಮಕ್ಕ ವೇದಾಧ್ಯಯನ ಮಾಡಿ ಮುಗಿಸಿ ಹೋಪಗ ಗುರುಗವಕ್ಕೆ ಉಪದೇಶ ಮಾಡ್ತವು. ಮುಂದೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಅಬ್ಬೆಯ ದೇವರು ಹೇಳಿದಿರಬೇಕು, ನಮಗೆ ಪ್ರತ್ಯಕ್ಷವಾಗಿ ಕಾಂಬ ದೇವರು ಆರು ಬೇರೆ, ಅದು ನಮ್ಮ ಅಬ್ಬೆಯೇ ಆಗಿತ್ತು. ದೇವರು ಎಲ್ಲಿಯೋ ಇರ್ತಾನೆ ನಾವು ದೇಶದ ಬೇಡ, ಅಬ್ಬೆಯೇ ದೇವರಾಗಿತ್ತು. ಹಾಗಾದ ಕಾರಣವೇ ಗುರುಗಳಿಗೆಲ್ಲ ಹೇಳಬೇಕು, ಪ್ರತಿನಿತ್ಯ ಉದಿಯಪ್ಪಗ ಅಬ್ಬೆಗೆ ನಮಸ್ಕಾರ ಮಾಡಬೇಕು ಹೇಳ್ತವ. ಪ್ರತಿನಿತ್ಯ ಉದಿಯಪ್ಪಗ ಅಬ್ಬೆಗೆ ನಮಸ್ಕಾರ ಮಾಡಬೇಕು, ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ. ಪಿತೃದೇವೋ ಭವ, ಅಪ್ಪ ದೇವರು, ಪ್ರತಿನಿತ್ಯ ಅಪ್ಪನಿಗೆ ನಮಸ್ಕಾರ ಮಾಡಬೇಕು, ತಾಯಿಬೇಕು. ಆಚಾರ್ಯ ದೇವೋ ಭವ, ಗುರುಗ ಪಾಠ ಹೇಳಿಕೊಟ್ಟ ಗುರುಗ ದೇವರು, ಅವಕ್ಕೆ ನಾವು ಪ್ರತಿನಿತ್ಯ ನಮಸ್ಕಾರ ಮಾಡಬೇಕು, ಕಾಲಿಡಬೇಕು. ಅತಿಥಿ ದೇವೋ ಭವ, ನಮ್ಮ ಮನೆಗೆ ಆರು ಬರ್ತವೋ ಅವೆಲ್ಲ ನಮಗೆ ದೇವರು. ಹಾಗಾದ ಕಾರಣ ಅವರ ಎಲ್ಲರಿಗೂ ನಾವು ನಮಸ್ಕಾರ ಮಾಡಬೇಕು, ಪ್ರತಿನಿತ್ಯ ನಮಸ್ಕಾರ ಮಾಡಬೇಕು. ನಿಮಗೆ ಗುರುಕುಲದಲ್ಲಿ ಇಲ್ಲಿ ಶಿಬಿರಲ್ಲಿ ಗುರುಗ ಹೇಳಿಕೊಟ್ಟಿದ್ದವು, ಪ್ರತಿನಿತ್ಯ ಅಬ್ಬೆಗೆ ಅಪ್ಪಂಗೆ ಗುರುಗಕ್ಕೆ ನಮಸ್ಕಾರ ಮಾಡಬೇಕು ಹೇಳಿ ಹೇಳಿಕೊಟ್ಟಿದ್ದವು. ದೇವರಾದ ಕಾರಣ ನಮಸ್ಕಾರ ಮಾಡಬೇಕಾದ್ದು, ಅಂತ್ಯ ನಮಸ್ಕಾರ ಮಾಡಬೇಕಾದ್ದಲ್ಲ. ನಮಗೆ ಪ್ರತ್ಯಕ್ಷವಾಗಿ ಕಾಂಬ ದೇವರ ಆರೂಢಿಕೆ ಹೇಳಿದ್ರೆ ನಮ್ಮ ಅಬ್ಬೆ, ಅಪ್ಪ, ಗುರುಗ ಮತ್ತೆ ಅತಿಥಿಗಾಗಿರ್ತವು. ಹಾಗಾದ ಕಾರಣ ಇದು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಎಲ್ಲರಿಗುದೇ ಮಾತೃದೇವೋ ಭವ ಹೇಳುವಂಥದ್ದು ಉಪನಿಷತ್ತಿನ ವಾಕ್ಯ. ಹಾಗಾಗಿ ಮಕ್ಕಳಿಗೆ ಹೇಳಿದ್ದವು ನವಗಲ್ಲ, ಖಂಡಿತವಾಗಿಯೂ ಅಲ್ಲ. ಉಸಿರಿಪ್ಪನ್ನಾರ ಮಾತೃದೇವೋ ಭವ ಎಲ್ಲರಿಗುದೇ ಈ ರೀತಿಯಾಗಿ ಇತ್ತು. ಪ್ರತಿಯೊಬ್ಬನ ಜೀವನದಲ್ಲಿಯೂ ಕೂಡ ದೇವರ ಕಾಂಬನೆ ಬೇಕಾಗಿ ನಾವು ಯಾವುದ್ಯಾವುದೋ ರೀತಿಯಾದಂತಹ ತಪಸ್ಸಿನ ಮಾಡುವುದು ಹೇಳಿ ತಿಳ್ಕೊಂಡಿರ್ತು. ಆದರೆ ತಪಸ್ಸು ನಾವು ಯಾವ ರೀತಿ ಮಾಡಬೇಕು ಹೇಳಿದ್ರೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಹೇಳುವ ರೀತಿಯಲ್ಲಿ ತಪಸ್ಸು ಮಾಡಬೇಕು ಹೇಳಿ ನಮ್ಮ ಹಿರಿಯರು ಹೇಳಿದ್ದವು. ಹಾಗಾದ ಕಾರಣ ಅತಿ ವಿಶೇಷವಾಗಿ ಮಾತೃಭೋಜನ, ತಾಯಿಯ ಕೈಯಿಂದ ಭೋಜನ ಮಾಡಿಸಿದರ ನೆನಪಿಗೋಸ್ಕರ, ಅಂದು ನನಗೆ ಎನ್ನಬ್ಬೆ ಉಣಿಸಿದ್ದು ಹೇಳದ ನೆನಪಿಗೋಸ್ಕರ ಇಂದು ಮತ್ತೆ ಆ ಮಾತೃಭೋಜನವ ಮಾಡಿದ್ದು. ಈ ಸಂದರ್ಭದಲ್ಲಿ ಒಂದು ಮಕ್ಕಳ ಉದ್ದೇಶಿಸಿ ಒಂದು ಕಥೆಯ ಮೂಲಕ ತತ್ವವ ಹೇಳಿ ಎನ್ನ ಈ ಎರಡು ಮಾತನ್ನು ಮುಗಿಸುತ್ತೆ. ಒಂದು ಅಬ್ಬೆಯುದೇ ಒಬ್ಬ ಮಗಂದೇ ಇದ್ದ, ಇಬ್ಬರೇ ಇದ್ದು ಅಬ್ಬೆ ಇದ್ದು ಮಗ ಇದ್ದ. ಆ ಮಗನ್ಗೆ ಅವ ಶಾಲೆಗೆ ಹೋಗ್ಕೊಂಡಿದ್ದ, ಅಬ್ಬೆ ಮನೆಯಲ್ಲೇ ಇದ್ದಿದ್ದು. ಮಗನಿಗೆ ಶಾಲೆಗೆ ಹೋಗಬೇಕಾದ ಎಲ್ಲ ಮುಂಬರಬೇಕಾದ್ದು ಪುಸ್ತಕ ಅದು ಇದೆಲ್ಲ ತಯಾರು ಮಾಡುದು, ಕೊಡುದು, ಕಳಿಸುದು ಅಬ್ಬೆ ಮಾಡಿಕೊಂಡಿದ್ದು. ಅಬ್ಬೆಗೆ ಎಂಥದ್ದು ಗೊತ್ತಿಲ್ಲ. ಮಗ ನಾಯಕಲ್ಲಿ ಕತ್ಕೊಂಡು ಬಂದುಕೊಂಡಿದ್ದ ಶಾಲೆಯಲ್ಲಿ. ಆದರೆ ಅಬ್ಬೆಗೆ ಎಂತ ಇದು ಕೇಳಿದ್ರೆ, ಒಂದು ಕಣ್ಣು ಕಾಣ್ತಿದೆ, ಕಣ್ಣೇ ಇಲ್ಲೇ ಅಬ್ಬೆಗೆ. ಒಂದು ಕಣ್ಣೇ ಇದೆ, ನಮಗೆಲ್ಲ ಎರಡು ಕಣ್ಣಿದ್ದು, ಅಬ್ಬೆಗೆ ಒಂದು ಕಣ್ಣಿಲ್ಲ.
ಮಗ ನೋಡ್ತಾ ಇದ್ದ ಅಬ್ಬೆಯ. ನನಗೆ 2 ಕಣ್ಣಿದ್ದು, ಎನ್ನ ಅಬ್ಬೆಗೆ ಒಂದೇ ಕಣ್ಣಿದ್ದು. ನೋಡ್ತಾ ಇದ್ದ, ಸಣ್ಣ ಮಣೆ ಆಗಿದ್ದ, ದೊಡ್ಡ 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 ಅವತಾ ಬರ್ತಾ ಇದ್ದ, ಬಾಯಿಕಲಿ ಕಲಿತಾ ಇದ್ದ. ಕಲ್ತು ಅವ 10ನೇ ಕ್ಲಾಸಿಗೆ ಬಂದ. 10ನೇ ಕ್ಲಾಸಿಗೆ ಬಂದಪ್ಪಾಗ ಅವನಿಗೆ ರ್ಯಾಂಕ್ ಬಂತು, ಉಳಿಯಾತು, ಖುಷಿಯಾತು ಅಬ್ಬೆಗೆ. ಇನ್ನು ಮಗ ಆಯ್ಕಲ್ಲಿ ಕಲ್ತಿದ್ದ ಹೇಳಿ ಶಾಲೆಯಲ್ಲಿ ಅವನಿಗೆ ಸನ್ಮಾನ ಮಾಡಿದ ನಿನಗೆ ಹೇಳಿದ್ರು. ಅಂಬಾಗ ಅಬ್ಬೆ ಹೇಳಿತ್ತು, ಅಂದೆ ನೋಡುತ್ತೆ ನಿನಗೆ ಸನ್ಮಾನ ಮಾಡುದ ಹೇಳಿ ಹೇಳಿತ್ತು. ಅಂಬಾಗ ಮಗ ಹೇಳ್ತಾ, ಅಬ್ಬೆ ನೀನು ಚೆಂದ ಇಲ್ಲೇ, ಇನ್ನೊಂದು ಕಣ್ಣು ಇಲ್ಲೇ, ನನಗೆ 2 ಕಣ್ಣಿದ್ದೆ ಎಲ್ಲ ಮಕ್ಕಳು ನೆಗೆ ಮಾಡ್ತವು ಇನ್ನ ನೋಡಿ, ಹಾಗಾಗಿ ನೀನು ಬರೇಡ ಶಾಲೆಗೆ ಹೇಳ್ತಾ. ರಜಾ ದೊಡ್ಡ ಇದೆ ಈಗ ಅವ ಮೋರೆ ನೋಡ್ತಾ, ಅಬ್ಬೆ ಚೆಂದ ಇಲ್ಲೇ, ಕಣ್ಣು ಇಲ್ಲೇ. ಮತ್ತೆ ಮುಂದೆ ಓದುತ್ತಾ ಅಂಬಾಗ ಮತ್ತೂ ಬಾಯ್ಕಲ್ಲಿ ಓದುತ್ತಾ. ದೊಡ್ಡ ದೊಡ್ಡ ಸನ್ಮಾನಗಳೆಲ್ಲ ಹೌದು, ಎಲ್ಲಿಗೂ ಕೂಡ ಅಬ್ಬೆ ಬರೇಡ ಶುರು ಮಾಡಿದ. ದೊಡ್ಡ ಉದ್ಯೋಗ ಸಿಕ್ಕಿತ್ತು ಅವನಿಗೆ, ದೊಡ್ಡ ಕೆಲಸ, ದೊಡ್ಡ ಮನುಷ್ಯ ಆದವ. ಅಂಬಗ ಅಬ್ಬೆ ನಾನಂದರೆ ಬಂದು ನೋಡ್ತೇನೆ ನೀನು ಅಷ್ಟು ದೊಡ್ಡ ಜಾಗದಲ್ಲಿ ಕೂತಾರ, ಬೇಡ ನೀನು ಬಂದ ಎಲ್ಲರೂ ನೆಗೆ ಮಾಡ್ತವು, ನನಗೊಂದು ಕಣ್ಣಿಲ್ಲೇ, ಎಲ್ಲರೂ ನಿಮ್ಗೆ 2 ಕಣ್ಣಿದ್ದು, ನನಗೊಂದು ಕಣ್ಣಿಲ್ಲೇ, ಅಂತ ಕಾರಣ ನೀನು ಬರೇಡ ಹೇಳಿದ. ಮಗ ಹೇಳಿದ. ಆತು ಅಬ್ಬೆ ಕೂದತ್ತು. ಇವ ಮನೆ ಬಿಟ್ಟು ತುಂಬಾ ದೂರ ಹೋಗಿದ್ದ, ಕೆಲಸದಲ್ಲಿದ್ದ. ಅಬ್ಬೆಗೆ ಕಾಗದ ಬರೀತಾ ಇದ್ದ, ಯಾವಾಗಲೂ ಒಂದರಿ ಅಬ್ಬೆಗೆ ಕಾಗದ ಬರ್ಕೊಂಡಿದ್ದು. ಒಂದು ದಿನ ಅಬ್ಬೆಗೆ ತುಂಬಾ ಸೌಖ್ಯ ಇಲ್ಲದ್ದೇ ಆತು. ಸೌಖ್ಯ ಇಲ್ಲದಪ್ಪ ಕಾಗದ ಬರತ್ತು, ಕಾಗದ ಬರೋದು ಮುಂದೆ ನೋಡೇ ತಾನು ನಿನ್ನ ಹೇಳಿತ್ತು. ಮಗನಿಗೆ ಪುಡಿಸೋತ್ತೇ ಇಲ್ಲೇ, ಅವನು ದೊಡ್ಡ ಕೆಲಸದಲ್ಲಿ ಇದ್ದ. ಈಗ ನನಗೆ ಪುಡಿಸೋತ್ತಿಲ್ಲ ಹೇಳಿ ಬರದವ. ಈ ಅಬ್ಬೆ ಒಂದು ಕಾಗದ ಬರೆದು ಮಡಗಿತ್ತು. ಕಾಗದ ಬರೆದು ಮಡಗಿ ಅಬ್ಬೆ ತೀರಿ ಹೋಗಿ. ಮಗನ್ಗೆ ಗೊಂತಾದ ಯಾವ ಅಬ್ಬೆ ತೀರಿ ಹೋಗಿ ಮನೆಗೆ ಬಂದ. ಮನೆಗೆ ಬಂದಪ್ಪ ಆ ಕಾಗದ ಸಿಕ್ಕಿತ್ತು. ಕಾಗದವ ನೋಡ್ತಾ, ಕಾಗದ ಅಬ್ಬೆ ತೀರಿ ಹೋಗಿದ್ರೆ ನಮ್ಗೆ ಏನೋ ಬೇಜಾರಾಗಿಲ್ಲ, ಅದು ಕಣ್ಣಿಲ್ಲದ ಅಬ್ಬೆ ಅಲ್ಲದ, ಹೋಗಲ್ಲ ನಾನು ದೊಡ್ಡ ಕೆಲಸದಲ್ಲಿ ಜಾನಿ ಹುಷಾರಿಯ ಇದೆ ಲಾಯಿದ್ದೆ ಅವನು ಬೇಯಿಸಿದ. ಕಾಗದಲ್ಲಿ ಬರೆದು ಮಾಡಿಕೊಂಡಿದ್ದ ಅಬ್ಬೆ ಬರೆದು ಮಾಡಿದ್ದೆ ಅಂತ ಹೇಳಿದ್ರೆ, ಮಗ ನೀನು ಸಣ್ಣಾಗಿಪ್ಪಗ ಆಟ ಆಡಿಕೊಂಡಿಪ್ಪಗ ಇನ್ನ ಒಂದು ಕಣ್ಣಿಗೆ ತಾಗಿ ಒಂದು ಕಣ್ಣು ಹೋದು. ಅಂಬಗ ಡಾಕ್ಟರ್ ಹೇಳಿದ, ಇವನಿಗೆ ಮುಂದೆ 6 ಕಣ್ಣು ಕೊಟ್ಟಾಕ್ತು ಬಿಡಾದರೆ ಆ ಕಣ್ಣಿನ ಮಡಿಗೆ ಅವನು ಹುಷಾರಿಯಾಕು, ಇಲ್ಲದ್ರೆ ಅವನಿಗೆ ಕಣ್ಣು ಕಾಣ್ತಿಲ್ಲ. ಅಬ್ಬೆಗೆ 6 ಕಣ್ಣು ಕೊಡುವಿಲ್ಲ, ನಾನೇ ಕೊಡ್ತೆ ಹೇಳಿ ಅಬ್ಬೆಯ ಕಣ್ಣಿನ ತೆಗೆದು ಮಗನಿಗೆ ಕೊಟ್ಟ. ಮಗನಿಗೆ 2 ಕಣ್ಣಾತು, ಅಬ್ಬೆಗೆ 1 ಕಣ್ಣು. ಅದರ ಮಗ ಓದಿದ. ನಾನು ನೋಡ್ತಾ ಇಪ್ಪ ಕಣ್ಣು ಯಾವ ಇದ್ದು ಅದೇನ ಅಬ್ಬೆಯ ಕಣ್ಣು, ಎನ್ನ ಅಬ್ಬೆ ನನಗೆ ಕಣ್ಣಿನ ತೆಗೆದು ಕೊಟ್ಟಿದ್ದು. ನಾನು ಸಣ್ಣಾಗಿಪ್ಪಗ ಮಗನಿಗೆ ಗೊಂತೇ ಇಲ್ಲ, ಬರೀ ಸಣ್ಣಾಗಿದ್ದ, 1ನೇ ಕ್ಲಾಸ್ ನಿಪ್ಪಗ ಆಗಿದ್ದು, ಅವನಿಗೆ ನೆಂಪೇ ಇಲ್ಲ, ಅವನಿಗೆ ಗೊಂತೇ ಇಲ್ಲ. ಅಬ್ಬೆಯ ಕಣ್ಣಿನ ಮಡಿಕೊಂಡು ಮಗ ನೋಡಿಕೊಂಡಿದ್ದ. ಮಗನ ಲಾಯ್ಕೆ ಈ ಚೆಂದೈಪ ಈ ಹುಷಾರಿಯಾದ ಮಗನ ನೋಡ್ಲೆ ಎನ್ನಬ್ಬೆಗೆ ಕಣ್ಣಿಲ್ಲ, ಅವನು ಬೇಡ ಹೇಳಿದನ್ನೇ ಹೇಳಿ ಅವನಿಗೆ ಬೇಜಾರ ಕಳಿಸುವುದು. ಛೇ ಎನ್ನಬ್ಬೆಗೆ ಅವನು ಹೀಗೆ ಮಾಡಿದನ್ನೇ ಹೇಳಿ. ಆದರೆ ಅಂಬಗ ಅಬ್ಬೆ ಇಲ್ಲೇ, ಅಬ್ಬೆ ಸತ್ತು ಹೋಯಿತು. ಮಗ ನೋಡ್ತಾ ಇಪ್ಪ ಕಣ್ಣೇ ಅಬ್ಬೆದು. ಆದ್ರೆ ಅವನು ಎಂತ ಮಾಡಿದ್ದು, ಎಷ್ಟು ದೊಡ್ಡ ಆದ್ರೆ ಅವನು ನೋಡ್ತಾ ಇಪ್ಪ ಕಣ್ಣು ಅಬ್ಬೆದು. ಈಗ ಅವನಿಗೆ ಎಂತ ಮಾಡಿದ್ರು ಹೇಳ್ತಿಲ್ಲ, ಅಬ್ಬೆಲ್ಲಿ ಹೋಗಿ ಆಯಿತು. ಹಂಗಾದ ಕಾರಣ ನಾವು ನೋಡ್ತಾ ಇಪ್ಪ ಕಣ್ಣು ಆರದ್ದು ಹೇಳಿದ್ರೆ ನಮ್ಮ ಅಬ್ಬೆ ಕೊಟ್ಟ ಕಣ್ಣು, ನಮ್ಮ ಕೈಗೆ ಆರದ್ದು ಹೇಳಿದ್ರೆ ನಮ್ಮ ಅಬ್ಬೆ ಕೊಟ್ಟದು, ನಮ್ಮ ನೆತ್ತರು ಆರದ್ದು ಹೇಳಿದ್ರೆ ಅಬ್ಬೆ ಕೊಟ್ಟದು ಹೇಳಿ ನಾವು ನೆನಪಿರಬೇಕು. ನಮ್ಮ ಅಬ್ಬೆ ಚೆಂದ ಇಲ್ಲೇ, ನಮ್ಮ ಅಬ್ಬೆ ಓದಿದ್ದಿಲ್ಲೇ, ನಮ್ಮ ಅಬ್ಬೆ ಗೊಂತಿಲ್ಲೇ, ಯಾವುದನ್ನು ನಾವು ಯಾವಾಗಲೂ ಹೇಳಿದಾಗ ನಾವು ನೋಡ್ತಾ ಇದ್ದು ಇರೋದು ಅಬ್ಬೆ ಕೊಟ್ಟದು, ನಾವು ಕೇಳ್ತಾ ಇದ್ದು ಆರು ಕೊಟ್ಟದು ಅಬ್ಬೆ ಕೊಟ್ಟದು, ನಮ್ಮ ನೆತ್ತರು ಆರದು ನಮ್ಮ ಅಬ್ಬೆದು. ಹಾಗಾದ ಕಾರಣ ತಾಯಿ ಮಾತೃದೇವೋ ಭವ ಹೇಳಿದ್ದವು. ಹೇಳಿದ ದುರ್ಗಾದೇವಿಯೂ ಒಬ್ಬೆ, ನಮ್ಮ ಅಬ್ಬೆಯೂ ಒಬ್ಬೆ. ಹಾಗೆ ಹೇಳಿ ಎಲ್ಲ ಇಲ್ಲಿಪ್ಪ ಹೆಮ್ಮಪ್ಪ ಎಲ್ಲರೂ ಕೂಡ ಬೇಕಾ. ಮಾತೃ ಹೇಳಿದ್ರೆ ತಾಯಿ ಹೇಳಿದ್ರೆ ಎನ್ನಮ್ಮ ಮಾತ್ರ ಅಮ್ಮ ಹೇಳಕ್ಕಲ್ಲ, ಎಲ್ಲಾ ಹೆಣ್ಮಕ್ಕಳು ಒಬ್ಬೆಕ್ಕಾ. ಆ ಭಾವನೆ ನಮಗಿರಬೇಕು. ಆ ಭಾವನೆ ನಮಗಿದ್ದರೆ ಮಾತ್ರ
ನಾವು ಆ ರೀತಿಯಾಗಿ ನಮಗೆ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇದ್ದು ಅಬ್ಬೆ ಹೇಳಿದ್ದರೆಲ್ಲ ನಾವು ಕೇಳಿಕೊಳ್ಳಬೇಕು. ಅಪ್ಪ ಹೇಳಿದ್ದರೆಲ್ಲ ನಾವು ಬೆಳೆತಾ 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 ದೊಡ್ಡಾಗುತ್ತಾ ನಾವೇ ಅವಕ್ಕೆ ಎದುರು ಮಾತಾಡೋದಾಗಲಿ ಮಾಡಿದಾಗ ಆ ರೀತಿಯ ಉದ್ದೇಶ ಅಂತ ಬೇಕಾಗಿ ಇಂದು ನಮಗೆ ಮಾತು ಭೋಜನ ಅವೇ ಮನೆಯಲ್ಲಿ ಪ್ರೀತಿಪೂರ್ವಕವಾಗಿ ಮಾಡಿ ತಂದು ಬಳಸುವಂಥದ್ದು ಅದಕ್ಕೆ ಅಷ್ಟು ವಿಶೇಷ ಇದ್ದು. ನೋಡಿ, ಒಂದು ಮಾವಿನ ಹಣ್ಣು ಮರಂದ ಬಿದ್ದ ಕೂಡಲೇ ನಾವು ಅದನ್ನು ಹಿಂಬಲಕು, ಅದು ಮಾವಿನ ಹಣ್ಣು ಕೂಡ ಅದಕ್ಕೆ ಹೆಸರು. ಅದೇ ಮಾವಿನ ಹಣ್ಣಿನ ತಂದು ನಾವು ದೇವರ ಎದುರು ಮಡಗಿ ನಾವು ಅದರ ನೈವೇದ್ಯ ಮಾಡಿದ ಮೇಲೆ ತಿಂದುಳಕ್ಕೆ ಎಂತ ಹೆಸರು? ಪ್ರಸಾದ ಹೆಸರು. ಅದೇ ಮಾವಿನ ಹಣ್ಣು ದೇವರ ಎದುರು ಮಡಗಿ ತಿಂದಾಗ ಅದಕ್ಕೆ ಅದೇ ಮಾವಿನ ಹಣ್ಣಾಗಿತ್ತು. ಹಂಗಾದ ಕಾರಣ ಅಬ್ಬೆಕ್ಕ ಮಾಡಿದಂತಹ ಆ ಪ್ರಸಾದವ ದೇವಿಗೆ ಅರ್ಪಣೆ ಮಾಡಿ ನಮಗಿಂದು ಕೊಡ್ತಾ ಇದ್ದಂಥದ್ದು ಅತ್ಯಂತ ಪವಿತ್ರವಾದ ವಸ್ತುವಾಗಿರ್ತದು. ಪ್ರತಿನಿತ್ಯ ನಮಗೆ ಅಬ್ಬೆ ಬಳಸುತ್ತಾ ಇದ್ದು ಆದ್ರೆ ಅದೆಂತಾಗಿತ್ತು? ಅದು ಪ್ರಸಾದ ಆಗಿತ್ತು ನಮಗೆ. ಹಂಗಾದ ಕಾರಣ ಅಬ್ಬೆ ಬಳಸಿದ್ದರ ಕಟ್ಲಿಂದ ಇಡುಕುದು, ಬೇಡ ಹೇಳುವುದು, ಹಾಗಿದ್ದದೆಲ್ಲ ಮಾಡಿದಾಗ ಅದು ಪ್ರಸಾದ ಆಗಿತ್ತು ಹೇಳುವಂತಹ ಉದ್ದೇಶದಿಂದ ಇಂದು ಮಾತೃಭೋಜನ ಹೇಳುವಂತಹ ಈ ಕಾರ್ಯಕ್ರಮವ ಇಲ್ಲಿ ಸಂಘಟಕರು ಆಯೋಜಕರು ಏರ್ಪಾಡು ಮಾಡಿದ್ದವು. ಕುಪುತ್ರೋ ಜಾಯೇತ ಕ್ವಚಿತಪಿ ಕುಮಾತಾನ ಭವತಿ. ಇದು ಶಂಕರಾಚಾರ್ಯರ ಮಾತು. ಶಂಕರಾಚಾರ್ಯರು ಹೇಳಿದ್ರೆ ನಮ್ಮ ಗುರುಗ ಹೇಳಿ ಹಿಂದೆ ಹೋದರೆ 6 ನಮಗೆ ಈ ಗುರು ಪರಂಪರೆಯ ಇಂದು ನಮ್ಮ ಗುರುಗ ಹೇಳಿ ಆರಿದ್ದವೋ ಅದೇ ರೀತಿ ಅದೇ ಪೀಠದಲ್ಲಿ ಹಿಂದೆ ಸೂರ್ಯಂಗೆ 6 ಕೂಯಿದವೋ ಅವೇ ಶಂಕರಾಚಾರ್ಯರು. ಆ ಶಂಕರಾಚಾರ್ಯರು ಹೇಳಿದ್ದು ಕುಪುತ್ರೋ ಜಾಯೇತ, ಕೆಟ್ಟ ಮಗ ಇಕ್ಕು ಕುಮಾತಾನ ಭವತಿ, ಕೆಟ್ಟ ಅಬ್ಬೆ ಇತ್ತಲೆ ಸಾಧ್ಯವೇ ಇಲ್ಲೇ ಹೇಳಿ ಶಂಕರಾಚಾರ್ಯರು ಹೇಳಿದ ಮಾತು. ಹಂಗಾದ ಕಾರಣ ಅಬ್ಬೆ ಯಾವತ್ತೂ ಕೂಡ ಎನ್ನ ಅಬ್ಬೆ ಸರಿ ಇಲ್ಲೇ ಹೇಳುವಂತ ಮಾತೇನ ಮತ್ತೆ ಬಪ್ಪಲೇಡಿಯ ಹೇಳುವ ಕಾರಣದಿಂದ ಇಂದ್ರಾಣ ದಿನ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದು ಭಗವತಿಯ ಅನುಗ್ರಹದಿಂದ ಅತ್ಯಂತ ಪವಿತ್ರವಾದ ಲಿಂಗ ವೇದಾಧ್ಯಯನ ಮಾಡಿದ ಜಾಗೆ ಶ್ರೀಧರ ಸ್ವಾಮಿ ಹೇಳುವಂತಹ ಮಹಾ ತಪಸ್ವಿಗ. ಮುಂದೆ ದೊಡ್ಡಾದ ಲಿಂಗವರ ಕಥೆಯನ್ನು ಓದಬೇಕು ಲಾಯಕಲ್ಲಿ. ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮಾಡದೆ ಆಗಿದ್ದವರ ಆಶೀರ್ವಾದ ಇದ್ದರೆ ಮಾತ್ರ ಸಾಧ್ಯ. ಸಾವಿರಾರು ಮಕ್ಕಳಿರ್ತವು, ಆದರೆ ಹೀಗಿದ್ದ ಜಾಗದಲ್ಲಿ ಮಾಡುವಂತಹ ಒಂದು ಯೋಗ ಬೇಕು. ಮಹಾ ತಪಸ್ವಿಗಳ ನಾಡಿಗೆ ಇದ್ದಕ್ಕಿದ್ದಂಗೆ ದೊಡ್ಡ ಸ್ಥಾನಕ್ಕೆ ಹಿಂಗೆ ಹೋಗಲು ಸಾಧ್ಯ ಇದ್ದು ಶ್ರೀಧರ ಸ್ವಾಮಿಗಳಂತ ಮಹಾತ್ಮರ ಆಶೀರ್ವಾದದಿಂದ ಹೇಳಿತು. ಅದು ನೆನಪಿರಬೇಕು. ಹೆಂಗ ಶಂಕರಶ್ರೀ ವಸಂತ ವೇದ ಪಾಠಶಾಲೆಯಲ್ಲಿ ಓದಿದ್ಯ ಹೇಳಿದು ನೀವು ಯಾವಾಗಲೂ ನೆನಪಿರಬೇಕು. ಅಲ್ಲಿ ಶ್ರೀಧರ ಸ್ವಾಮಿಗಳ ಅನುಗ್ರಹ ಸಿಕ್ಕಿದ್ದು, ಗುರುಗಳ ಅನುಗ್ರಹ ಸಿಕ್ಕಿದ್ದು ಹೇಳಿ ಯಾವಾಗಲೂ ನೆನಪಿರಬೇಕು. ನಿಮಗೆ ಗುರುಗ ವೇದ ಪಾಠ ಹೇಳಿದ್ದು ನೀವು ಯಾವಾಗಲೂ ನೆನಪಿರಬೇಕು. ಎಲ್ಲರ ನೆನಪು ಮಾಡಿಕೊಂಡು ನಿಮಗೆ ಇರಬೇಕು ಹೇಳುವಂತಹ ಸದುದ್ದೇಶದಿಂದ ಮಾಡಿದ್ದು. ಎಲ್ಲ ಹಿರಿಯರು ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ಸಹ